ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದ್ದು ತುಂಗಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರು ಬಿಡಲಾಗಿದೆ. ಹೀಗಾಗಿ ಏನು ಬತ್ತಿ ಹೋಗಿದಂತಹ ತುಂಗಭದ್ರಾ ನದಿಗೆ ಈಗ ಜೀವಕಳೆ ಬಂದಿದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ದೃಶ್ಯದಲ್ಲಿ. ಸದ್ಯ ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ಈ ತುಂಗಭದ್ರಾ ನದಿ ತೀರದಲ್ಲಿದ್ದೀವಿ. ಕಳೆದ 3 ದಿನಗಳ ಹಿಂದೆ ಈ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಆದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ತುಂಗಾ ಜಲಾಶಯ ಈಗ ಭರ್ತಿಯಾಗಿರುವಂಥದ್ದು. ತುಂಗಾ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ 8 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 13,300 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗಿದೆ. ಹೀಗಾಗಿ ಸಾಕಷ್ಟು ಈಗ ತುಂಗಭದ್ರಾ ನದಿಗೆ ಒಂದು ರೀತಿ ಜೀವಕಳೆ ಬಂದಿದೆ. ನೀವು ನೋಡ್ಬೋದು ದೃಶ್ಯದಲ್ಲಿ. ಸಂಪೂರ್ಣವಾಗಿ ಬತ್ತಿ ಹೋದಂತಹ ತುಂಗಭದ್ರಾ ನದಿಗೆ ಈಗ ಜೀವಕಳೆ ಬಂದಿರುವ ಹಿನ್ನೆಲೆಯಲ್ಲಿ ಈ ನದಿ ತೀರದ ಗ್ರಾಮಗಳಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ಯಾಕಂದರೆ ದಾವಣಗೆರೆ ಜಿಲ್ಲೆಯಲ್ಲಿ 58% ಮುಂಗಾರು ಮಳೆಯ ಕೊರತೆ ಇರುವಂಥದ್ದು. ಹೀಗಾಗಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ಹರಿಹರ, ಅದೇ ರೀತಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ, ನ್ಯಾಮತಿ ತಾಲೂಕಿನ ರೈತರು ಕಂಗಾಲಾಗಿದ್ದರು. ನದಿಗೆ ನೀರು ಬರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂತ ಆತಂಕಗೊಂಡಿದ್ದರು. ಆದರೆ ಈಗ ಏನು ತುಂಗಾ ಜಲಾಶಯ ಭರ್ತಿಯಾಗಿರೋದ್ರಿಂದ, ನೀರು ಹರಿಬಿಟ್ಟಿರೋದ್ರಿಂದ ಒಂದು ರೀತಿ ತುಂಗಭದ್ರಾ ನದಿಗೂ ಸಹ ಜೀವಕಳೆ ಬಂದಿದೆ. ಇಲ್ಲಿರುವಂತಹ ರೈತರು ಸಹ ಒಂದು ರೀತಿ ನಿರಾಳರಾಗಿದ್ದಾರೆ. ಏನು ಮಳೆ ಕೊರತೆ ಇದೆ, ಆದರೆ ಈಗ ನದಿಗೆ ನೀರು ಬಂದಿರೋದ್ರಿಂದ ನದಿ ತೀರದ ರೈತರು ಮತ್ತು ನದಿ ತೀರದ ಗ್ರಾಮಸ್ಥರು ಒಂದು ರೀತಿ ನಿರಾಳರಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಥಳೀಯರಿದ್ದಾರೆ. ಸರ್, ಈಗ ಈ ಕಳೆದ ಒಂದು ವಾರದ ಹಿಂದಿನ ಪರಿಸ್ಥಿತಿಗೂ ಇವತ್ತಿಗೂ ಯಾವ ರೀತಿ ಇದೆ? ಇಲ್ಲ, ಇವತ್ತು ಭಾಳ ಸಂತೋಷ ಕಾಣ್ತಾ ಇದೆ. ನೀರು ಮೊದಲು ಪೂರ್ತಿ ಎಲ್ಲ ಬತ್ತಿ ಹೋಗಿತ್ತು. ಯಾವಾಗ ತುಂಗಾ ನದಿಯಲ್ಲಿ ತುಂಬಿಕೊಂಡು ಗಾಜನೂರು ಡ್ಯಾಮ್ ನೀರು ಬಿಟ್ಟರು ಈ 3 ದಿವಸ ನೀರು ಬರ್ತಾ ಇತ್ತು. ಏನು ಹೇಳ್ತೀರಿ ಸರ್? ಈ ಬಾರಿ ತೀವ್ರ ಮಳೆ ಕೊರತೆ ಎಲ್ಲೂ ಸಹ ಬಿತ್ತನೆ ಆಗಿಲ್ಲ. ಹೌದೌದು, ಎಲ್ಲಿಯೂ ಆಗಿಲ್ಲ. ಬರಗಾಲ ಹೊರತು ಈಗ ಸ್ವಲ್ಪ ಸಮಾಧಾನಕರ ಇದೆ. ಇಲ್ಲಿ ನದಿ ತೀರದ ಗ್ರಾಮಗಳಿಗೆ ಸಮಾಧಾನ. ಏನು ಹೇಳ್ತೀರಿ ಸರ್? ಈ ಸರಿ ಅದೇ ಸರ್, ಬರಗಾಲನೇ ಸರ್. ಆ ಕಡೆಗೆಲ್ಲ ವಿಜಯನಗರ ಎಲ್ಲ ಕಡೆಗೆ ಬರಗಾಲನೇ, ಮಳೆನೇ ಇಲ್ಲ, ಬೆಳೆ ಎಲ್ಲ ಇಷ್ಟ ಅದಾವು. ಸ್ವಲ್ಪ ಈ ಕಡೆ ಈಗ ನದಿ ಕಡೆ ಸ್ವಲ್ಪ ಉತ್ತಮ. ಸೊ ಈ ಕುಡಿಯೋ ನೀರು ಸ್ವಲ್ಪ ಏನು ಅಭಾವ ಇದ್ದಂಗೆ ಆಗುತ್ತೆ. ಆದರೆ ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಬಿತ್ತನೆ ಬಿತ್ತನೆ ಆಗಿಲ್ಲ. ಕೆಲವು ಕಡೆ ರಾಗಿ ಆಗಿಲ್ಲ. ಭಾಳ ಕಡೆ ರಾಗಿ ಏನು ಸರ್? ರಾಗಿ ಬಿತ್ತಬೇಕಂತ ಬಿಟ್ರೆ ಮಳೆ ಎಲ್ಲ ಏನು ಮಾಡ್ತಾರೆ ಪಾಪ. ಮಳೆ ಇಲ್ಲದಕ್ಕೆ ಇಲ್ಲ ಮಣ್ಣಿನಲ್ಲಿ. ರೈತರಿಗೆ ಭಾಳ ಕಷ್ಟ ಸರ್ ಪಾಪ. ಏನು ಮಾಡ್ತಾರೆ ರೈತರಿಗೆ? ಬೆಳೆ ಎಲ್ಲ ಆಮೇಲೆ ಬೆಳೆಗೆ ಸರಿಯಾದ ಬಲನೂ ಸಿಗಲ್ಲ. ಏನು ಮಾಡ್ತಾರೆ? ಬರಪೀಡಿತ ಜಿಲ್ಲೆ ಮಾಡಬೇಕು. ಯಾಕಂದರೆ ಭಾಳ ಕಷ್ಟ ಐತಿ ರೈತರಿಗೆ ಪಾಪ. ಇದು ದಾವಣಗೆರೆ ಭಾಗದ ಜನರು ಹೇಳ್ತಾ ಇರುವಂಥ ಮಾತು. ಏನು ತುಂಗಾ ಜಲಾಶಯ ಭರ್ತಿಯಾಗಿರೋದ್ರಿಂದ ನದಿಗೆ ನೀರು ಹರಿಬಿಡಲಾಗಿದೆ. ಅದೇ ನದಿ ತೀರದ ಗ್ರಾಮಗಳಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ಅವರು ನಿರಾಳರಾಗಿದ್ದಾರೆ. ಆದರೆ ಉಳಿದೆಡೆ ದಾವಣಗೆರೆ ಜಿಲ್ಲೆಯಾದ್ಯಂತ ಮಳೆಯ ಕೊರತೆ ಇದೆ. 8% ಮಾತ್ರ ಬಿತ್ತನೆ ಕಾರ್ಯ ಆಗಿರುವಂಥದ್ದು. ಹೀಗಾಗಿ ದಾವಣಗೆರೆ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರ್ಬೆಟ್, ಏಷ್ಯಾನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.